ಅಪ್ಪಿ ಹೆಂಗೈತಪ್ಪಿ ಟೇಸ್ಟ್ ಹೇಳ್ರಿ. ಸೂಪರ್ గా ఉందండి. ಇಷ್ಟ ಆಯ್ತಾ? ನಿಜ ಹೇಳೆ. ಆರ್ ಬಾಸ್ ಯಾರು ಗೊತ್ತಾ? ರಕ್ಷಕ್ ಬುಲೆಟ್ ರಕ್ಷಕ್. ಯಾವಲ್ಲ ಅವನು 2 ಎಂಟರ್ ಮಾಡ್ಕೋಬಹುದು ಅಂತ ತೀರ್ ಕೊಟ್ಟಿದ್ದು. ಡ್ಯಾನ್ಸ್ ಮಾಡಕ್ ರೆಡಿ ಆದಾಗ ನಿಂತಾರ 4 ಜನ ಅರ್ಷಿತಾ. ಮತ್ತೆ ಟಿವಿ ನೋಡ್ತಿದ್ದಾರೆ, ನಮ್ಮ ಚಿಕ್ಕಮ್ಮ ಮೊಬೈಲ್ ನೋಡ್ತಿದ್ದಾರೆ, ನಾನೀಗ ವ್ಲಾಗ್ ಮಾಡ್ತಿದ್ದೀನಿ. ಬಾಲ್ ಕೊಡೋಣ ಅಂತ ಕೇಳೋದು ನೋಡಲ್ಲ. ಏನೇನು ರೆಡಿ ಆಗಿದೆ ಅಂತ ನೋಡೋಣ. ಬಿಳೆ ಹೋಳಿಗೆ ಮತ್ತು ಸೀಕರಣೆ, ಕೋಸಂಬರಿ, ಇದು ಮಶ್ರೂಮ್ ಬಿರಿಯಾನಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾಕಪ್ಪ ಇದನ್ನೆಲ್ಲ ತೋರಿಸ್ತಾ ಇದ್ದೀನಿ ಅಂತ ಯೋಚನೆ ಮಾಡ್ತಿದ್ದೀರಾ. ಇವತ್ತು ನಮ್ಮ ಜಯಂತನ ಫ್ರೆಂಡ್ಸ್ ಮನೆಗೆ ಬರ್ತಾ ಇದ್ದಾರೆ ಗೈಸ್. ಸೊ ಹಾಗಾಗಿ ನಾವು ಮನೆಯಲ್ಲಿ ದೊಣ್ಣೆ ಮೆಣಸಿನ್ಕಾಯಿ ಮತ್ತು ಹೀರೆಕಾಯಿ ಹಾಕಿ ಪಲ್ಯ ಮಾಡ್ತಾಯಿದ್ದೀವಿ. ಮತ್ತು ನಾನು ಸೀಕರಣೆ ಮಾಡ್ತಾಯಿದ್ದೀನಿ. ನನ್ನ ತಂಗಿ ಮಶ್ರೂಮ್ ಬಿರಿಯಾನಿ ಮಾಡ್ತಾಳೆ ಅಂತೆ. ಸೊ ಇದು ಸ್ವಲ್ಪ ಕಮ್ಮಿ ಆಗುತ್ತೆ ಅಂತ ಇನ್ನೊಂದು ಸ್ವಲ್ಪ ತರಿಸಿದ್ದೀನಿ. ಅದನ್ನು ಹೆಚ್ಚು ಹಾಕಬೇಕು. ಅವಳು ಸ್ವಲ್ಪ ಮೀಟಿಂಗ್ ಇದೆ ಅಂತ ಅಟೆಂಡ್ ಮಾಡೋಕ್ಕೆ ಹೋಗಿದ್ದಾಳೆ. ಇದು ಕಾರ್ನು ಕೋಸಂಬರಿಗೆ ಮತ್ತು ಇದು ಪಲ್ಯಕ್ಕೆಲ್ಲ ಹೆಚ್ಚಿಟ್ಟಿದ್ದೀನಿ. ಬನ್ನಿ ಗೈಸ್, ವಿಡಿಯೋ ಶುರು ಮಾಡೋಣ. ರೆಡಿ ಗೋ ಗೈಸ್. ಎಣ್ಗಾಯಿ ಪಲ್ಯ ಮತ್ತು ಬಿಳೆ ಹೋಳಿಗೆ ಗೈಸ್. ಬಿಳೆ ಹೋಳಿಗೆ ಮಾಡ್ತಾ ಇದ್ದೀವಿ. ಇದು ಲಾಸ್ಟ್. ಇನ್ನೇನು ಮತ್ತೆ 2 ಹಾಕೋ ಬಂದೀನಿ. ಇನ್ನು ಮತ್ತೆ ಇದು ಏನೋ ಸೀಕರಣೆ ಮಾಡೋದಿಲ್ಲ ಗೈಸ್, ಮುಗಿತಿದ್ದು ಸೀಕರಣೆ. ಸೊ ಹಾಗಾಗಿ ಇದೊಂದ್ಸರಿ ಲಾಸ್ಟ್ ಸೀಕರಣೆ ಮಾಡ್ಕೊಂಬಿಡೋಣ ಅಂತ. ಸೀಕರಣೆ ಮತ್ತು ಬಿಳೆ ಹೋಳಿಗೆ, ಎಣ್ಗಾಯಿ ಪಲ್ಯ, ಮಶ್ರೂಮ್ ಬಿರಿಯಾನಿ ಗೈಸ್. ಇವತ್ತು ಒಳ್ಳೆ ಬ್ಯಾಟಿಂಗ್ ನಮ್ಮ ಮನೇಲಿ. ಅದು ನನ್ನ ತಂಗಿ ಮಾಡ್ತಿರೋ ಮಶ್ರೂಮ್ ಬಿರಿಯಾನಿ. ನನಗೂ ಬರುತ್ತೆ, ಬಟ್ ನಾನು ಮಾಡೋದು ನನಗಷ್ಟು ಇಷ್ಟ ಆಗಲ್ಲ. ಏನಂತೀರ? ನಾನು ನೋಡಂಗೆ ನಾನೇನು ನ್ಯಾಚುರಲ್ ಬ್ಯೂಟಿ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಸುಮ್ಮನೆ ತಿನ್ನಂಗೆ ಅರಿತಿ ಮಾಡ್ತಾ ಇದ್ದೀವಿ. ಹೇಳು ಹಾಯ್ ಫ್ರೆಂಡ್ಸ್, ಹೆಂಗಿದ್ದೀರಾ? ಇರ್ಬೇಕು ನಿಮ್ಮಂತ ನಮ್ಮ ವಿಡಿಯೋದಾಗೆಲ್ಲ. ನಮ್ಮ ಜಯಂತನ ಫ್ರೆಂಡ್ಸು ಬರ್ತಿದಾರಂತ ಮನೆಗೆ. ಅವರು ಇವನ್ ಕೆಲ್ಸಕ್ಕೆ ಹೋದ್ಮೇಲೆ ಅವ್ನ ಫ್ರೆಂಡ್ಸ್ ಯಾರು ಬಂದಿಲ್ಲ, ಇದೇ ಫಸ್ಟ್ ಬರ್ತಾ ಇರೋದು. ಸೊ ಹಂಗಾಗಿ ಏನಾದ್ರು ಒಂದು ಡಿಫ್ರೆಂಟ್ ಆಗಿ ಅಡ್ಗೆ ಮಾಡೋಣ ಅಂತ ಮಾಡ್ತಾರೆ. ಸರಿ, ಎಣ್ಗಾಯಿ ಪಲ್ಯ ಮಾಡೋದು ಹೇಳ್ಕೊಡಜ್ಜಿ. ನಿಮ್ ಸ್ಟೈಲಾಗ ಮಾಡೋಣ ಹೇಳು. ನಿಮ್ ಸ್ಟೈಲಾಗ ಒಂಥರ ಚೆನ್ನಾಗಿ ಹಳ್ಳಿ. ನೀವು ವಯಸ್ಸಾದ ಕೈಯಾಗ ಅಡ್ಗೆ ಉಣ್ಣದೇ ರುಚಿಯಲ್ಲಿ. ನಾವ್ ಏನ್ ಮಾಡಿದ್ರು ಆ ರುಚಿ ಬರಲ್ಲ. ಏನ್ ಹರ್ಷಿತಾ, ನೀವು ಬರೀ ಒಂದ್ ಚಟ್ನಿ ಮಾಡ್ಕೊಂಡ್ ಬರ್ತೀಯಲ್ಲ, ಅದ್ರ ಮುಂದೆ ಏನು ಎಷ್ಟು ಚೆನ್ನಾಗಿ ಮಾಡ್ತೀವಿ ಗೈಸ್. ಮಶ್ರೂಮ್ ಬಿರಿಯಾನಿ ರೆಡಿ ಆಗಿದೆ. ಸ್ವಲ್ಪ ಟೇಸ್ಟ್ ನೋಡೋಣ. ಹಾಕ್ಕೊಟ್ಟು ಹೋಗಿದ್ದಾಳೆ ನನ್ನ ತಂಗಿ ಟೇಸ್ಟ್ ನೋಡು ಅಂತ. ಅವಳಿಗೆ ಇವತ್ತೇ ಫುಲ್ ಕೆಲಸ, ಏನು ಮಾಡೋಕ್ಕಾಗಲ್ಲ. ನೋಡೋಣ, ಟೇಸ್ಟ್ ನೋಡೋಣ ಬನ್ನಿ. ಅಪ್ಪ ನೆಕ್ಸ್ಟ್ ಲೆವೆಲು, ನೆಕ್ಸ್ಟ್ ಲೆವೆಲು. ಥ್ಯಾಂಕ್ ಯು ಸೋ ಮಚ್. ಬಟ್ ರೆಸಿಪಿ ಎಲ್ಲ ತೋರ್ಸೋಕ್ಕಾಗಿಲ್ಲ. ನನ್ನ ಯೂಟ್ಯೂಬ್ ಚಾನಲಲ್ಲಿ ತುಂಬ ರೆಸಿಪಿ ಅದೇ ಇರೋದು, ಮಶ್ರೂಮ್ ಬಿರಿಯಾನಿದು. ಅದೇ ಥರನೇ ಅದೇ ಪ್ರೊಸೀಜರಲ್ಲೇ ಮಾಡಿರೋದು. ಇದು ಮಾತ್ರ ಅದ್ಭುತವಾಗಿದೆ. ಆ ಬಾಯಲ್ಲಿ ಹಂಗೈತೆ ಸ್ವಾದ. ಥ್ಯಾಂಕ್ ಯು ಸೋ ಮಚ್. ನೋಡೋಣ ಅವನ್ನ ನಮ್ಮ ಜಯಂತನ ಫ್ರೆಂಡ್ಸ್ ಎಲ್ಲ ಏನು ಹೇಳ್ತಾರೆ ಅಂತ ನೋಡೋಣ. ಎಲ್ಲ ಅಡುಗೆ ರೆಡಿಯಾಗಿದೆ. ಏನೇನು ರೆಡಿಯಾಗಿದೆ ಅಂತ ನೋಡೋಣ. ಬಿಳೆ ಹೋಳಿಗೆ ಮತ್ತು ಸೀಕರಣೆ, ಕೋಸಂಬರಿ, ಮೊಸರು ಬಜ್ಜಿ, ಇದು ಮಶ್ರೂಮ್ ಬಿರಿಯಾನಿ, ದೊಣ್ಣೆ ಮೆಣಸಿನ್ಕಾಯಿ, ಹೀರೆಕಾಯಿ, ಎಣ್ಗಾಯಿ ಪಲ್ಯ ಮತ್ತು ಜಾಮೂನು ಫ್ರಿಜ್ಜಲ್ಲಿದೆ ಗೈಸ್. ಇಷ್ಟು ಐಟಮ್ ರೆಡಿಯಾಗಿದೆ. ಇವಾಗ ಊಟಕ್ಕೆ ಬಡಿಸೋಣ ಬನ್ನಿ. ಅಪ್ಪಿ ಹೆಂಗೈತಪ್ಪಿ ಟೇಸ್ಟು? ಹೇಳ್ರಿ. ಸೂಪರ್ గా ఉందండి. ಇಷ್ಟ ಆಯ್ತಾ? ನಿಜ ಅಪ್ಪಿ ನೀವು ಹೇಳ್ರಿ. ಚೆನ್ನಾಯ್ತಾ ಅಪ್ಪಿ? ನೀವು ಸೂಪರ್ ಅಷ್ಟೇ. ಪಪ್ಪು ನೀನು ಹೇಳು. ಥ್ಯಾಂಕ್ ಯು. ಅಷ್ಟೇ. ನೀವು ಮಾಡಲ್ವಾ? ನಂದು ಪ್ಯೂರ್ ವೆಜ್, ಐ ಮೀನ್ ನಾನ್ ವೆಜ್. ಪ್ಯೂರ್ ನಾನ್ ವೆಜ್ ಹಂಗೆ ಹೇಳ್ಬೇಕು. ನಿಜ ಚೆನ್ನಾಗಿದ್ಯಾ? ಕರೆಕ್ಟ್ ಆಗಿದೆಯಾ? ಕಮ್ಮಿ ಆಗಿದೆಯಾ? ಚೆನ್ನಾಗಿದೆ. ಒಟ್ಟು ಬಿರಿಯಾನಿ ಥರ ಆಯ್ತಾ? ಒಟ್ಟು ಇಷ್ಟ ಆಯ್ತಾ? ನಿಧಾನ
ಅವನಿಗೆ ಸ್ಪೈಸಿ ಆಯ್ತೇನ. ಬಾಗಲಕೋಟೆ ಸೈಡ್ ನಾವು ಹಂಗೆ ಅನ್ಕೊಂಡ್ವಿ. ಚೆನ್ನಾಗೈತಂತೆ ಕಣೆ. ಹಾಕ್ಸ್ಕೊಂಡ್ ತಿಂದ್ರು, ನಾನು ಸುಮ್ಮನೆ ಹಂಗಂದೆ. ಹಾಂ, ಸ್ವಲ್ಪ ಸ್ಪೈಸಿ ಆಗೈತೆ ಅಷ್ಟೇ. ಅದನ್ನು ತೋರಿಸಿದೆ. ಚೆನ್ನಾಗಿದ್ದಾನೆ ಹುಡುಗ ಅಂತ ಹೇಳಿದ್ವಿ. ಸ್ಟೋರಿ ಹಾಕ್ಬಿಡು, ಎಲ್ಲ ಬಿಡೋಗ್ಬಿಡ್ತಾರ. ಯಾವಲ್ಲ ಅವನು 2 ಎಂಟರ್ ಮಾಡ್ಕೋಬಹುದು ಅಂತ ತೀರ್ ಕೊಟ್ಟಿದ್ದು. ನೀನು 2 ಮದುವೆ ಆಗ್ಬಿಡು, 3 ದಿನ ಅಲ್ಲಿ ಇದ್ಬಿಡು, 3 ದಿನ ಇಲ್ಲಿ ಇದ್ಬಿಡು, 1 ದಿನ ರಜೆ ತಗೊಂಡ್ಬಿಡು. ನೀನು ಬೇರೆ ಯಾವನಾರ ಮದುವೆ ಮಾಡ್ಕೊಂಬಿಡು, 3 ದಿವಸ ಅಲ್ಲಿದ್ಬಿಡು, 3 ದಿವಸ ಇಲ್ಲಿ ಇದ್ಬಿಡು, 1 ದಿವಸ ರಜಾ ತಗೊಂಡ್ಬಿಡು. ತಡೆ, ಅವಳಿಗೆ ನೆನಪಾಗ್ತೈತೆ. ನಿಮ್ಮ ಉತ್ತರ ನನ್ನಲ್ಲಿ ಉಳಿತು. ಓ ಸರಿ 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 ಸರಿ, ಗೊತ್ತಾಯ್ತು ಗೊತ್ತಾಯ್ತು. ಅದೇ ಬೆಂಕಿ. ನಂಜುಂಡ ಮತ್ತೇನು ಈಗಿನ ಕೇಳಲ್ಲ, ಹಳೇದೇ ಕೇಳೋದು. ನನ್ನ ಹೆಸರು ನಂಜುಂಡ ಅಂತ. ಮ್ಯೂಸಿಕ್ ಸಮೇತ ಹೇಳ್ತಾವ್ರಲ್ಲಿ. ಚಂದನದಲ್ಲಿ ಬರ್ತಿತ್ತು, ಈಗೂ ಬರುತ್ತೇನಪ್ಪ ಅದು. ಹೌದು, ಅಷ್ಟು ಚೆನ್ನಾಗಿ ಹೇಳೋರು. ಹಂಗೆ ಕ್ವಶನ್ ಕೇಳೋರು, ಅವ್ರು ತಪ್ಪು ಹೇಳಿದ್ರೆ ತಡಿ 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 ತಡಿ, ಕ್ರೇಜ್ ಇದೀರ ಬಿಡ್ರಿ ನೀವು. ತಡಿ ತಡಿ, ನೆನ್ಪಾತು. ಜಾನುಗಳು ರೌಡಿಗಳು ಇದಾ ಆಗವ್ರೆ ನನ್ನ ಭೇಟಿ ಮಾಡೋಕೆ. ಖರಾಬು ಬಾಸು, ಖರಾಬು ಇಲ್ಲ ಬೇಡ. ಇದು ಯಾವ ಚಿತ್ರದ ಹಾಡು? ಅವ್ನ್ ಕೇಳೋದ್ ಕ್ವಶನ್ ಇವ್ರು ಕೇಳ್ತಾ ಇರೋದು ಅಲ್ಲಿ. ಅವ್ನು ಕೇಳಿರೋ ಕ್ವಶನ್ ಇದು. ಇದು ಈ ತರ ಹೇಳಿರೋದು ಹಾಡು. ಗೆಸ್ ಮಾಡು. ಫೀಲ್ಡ್ ಅಲ್ಲಿ ನನ್ನ ಕಿಂಗ್ ಅಂತಾರೆ, ನನ್ನ ಕಟ್ಕೊಂಡು ಕ್ವೀನ್ ಆಗು ಬರೆ. ಇದು ಯಾವ ಚಲನಚಿತ್ರದ ಹಾಡು? ಆಪ್ಷನ್ಸ್ ಎಲ್ಲ ಇಲ್ಲ, ನೀವು ಹೇಳ್ಬೋದು. ಅವ್ನಿರೋದೇ 4 ಮೂವಿ, ಅವ್ನಿರೋದೇ 4 ಮೂವಿ. ಸರ್, ಇದು ಧ್ರುವ ಸರ್ಜನ್ ಅಂತ ಅನಿಸ್ತಾ ಇದೆ. ಯಾವ್ದು ನನಗಿದು? ಅದೇ ನಾ ಧ್ರುವನ್ ನೋಡಿ ಎಲ್ಲ ಫಿಲಮ್. ರಾಬರ್ಟ್ ಅಲ್ಲಿ ಅವ್ರಿಲ್ಲ ಮಗ 0765 ಹಂಗೆ ಸರಸ್ವತಿ ಹೇಳಿಲ್ಲ ಅಂದ್ಬಿಡಪ್ಪ. ಅಲ್ಲ, ಅದ್ನೇ ನೀನು ಅವ್ರು ಹೇಳಿಲ್ವಾ? ಪದ ಜೋಡಿಸ್ತೀಯ ನೀನು ಅಷ್ಟು ಬೇಗ? ಹೌದು, ಮತ್ತೆ ಅಲ್ವಾ? ಬೈ ಬ್ಲಡ್, ನಮ್ಮ ಅಪ್ಪನ ಬ್ಲಡ್ ನನಗೆ ಬಂದಿದ್ದು. ಬೈ ಬರ್ತು. ಯಾರ್ದು ಹೇಳಿದ ಡೈಲಾಗ್ ಹೇಳೆ. ಆರ್ ಬಾಸ್ ಯಾರು ಗೊತ್ತಾ? ರಕ್ಷಕ್ ಬುಲೆಟ್ ರಕ್ಷಕ್. ಅಣ್ಣಮನ್ ಸ್ಟೆಪ್ ಯಾರು ಹೇಳ್ಕೊಟ್ಟಿದ್ ನಿಂಗೆ? ಬೈ ಬರ್ತು, ನಮ್ಮ ಅಪ್ಪನ ಬ್ಲಡ್ ನನಗೆ ಬಂದಿದ್ದು. ಹೇಳ ಹೇಳ ಆ ಡೈಲಾಗ್ ಬಂದ್ಬಿಟ್ಟು ಕೇಳ್ತಾನೆ ಅವನು. ವಿಷ್ಣುವರ್ಧನ್ ಬಂದ್ಬಿಟ್ಟು ಅವ್ರ ಅಪ್ಪನೂ ವಿಷ್ಣುವರ್ಧನೆ, ಮಗನೂ ವಿಷ್ಣುವರ್ಧನೆ, ಅವ್ರ ಮಗನು ಮತ್ತೊಬ್ಬ ಮಗನೂ ವಿಷ್ಣುವರ್ಧನೆ ಅಂತ ತ್ರಿಬಲ್ ಆಕ್ಟಿಂಗ್. ಅಪ್ಪಯ್ಯ ಪೊಲಿಟಿಷಿಯನ್ ಇವ್ರು ಬರ್ತಾ ಇದಾರೆ, ಮಂತ್ರಿಗಳು ಬರ್ತಾ ಇದಾರೆ. ಅಪ್ಪಯ್ಯ ಅಲ್ಲ, ಮಂತ್ರಿಗಳು ಬರ್ತಿದ್ದಾರೆ. ಆ ಮುಂದ್ಗಡೆ ಇರೋ ಕುರ್ಚಿಗಳನ್ನೆಲ್ಲ ತೆಗೆಸ್ಬಿಡು ಮಗ. ಆಮೇಲೆ ಅವ್ನು ಬಂದೊಬ್ಬನೇ ಕೂತ್ಕೊಂತಾರೆ. ಕೂತಾದ್ಮೇಲೆ ಒಬ್ಬ ಮಂತ್ರಿನ ನಿನ್ ಮನೆ ಬಾಗ್ಲು ಮುಂದೆ ನಿಲ್ಸ್ಕೊಂಡು ಅವಮಾನ ಮಾಡ್ತಿದ್ಯಾ? ಹೇ, ನೀನು ಮಂತ್ರಿ ಆದ್ರೆ ನಾನು ರಾಜ, ನಮ್ಮಿಂದ ನೀವು, ನಿಮ್ಮಿಂದ ನಾವಲ್ಲ. ನಮ್ಮಿಂದ ನೀನು, ನಿನ್ನಿಂದ ನಾವಲ್ಲ. ಚಾನ್ಸ್ ಸಿಕ್ಕೇ ಸಿಗುತ್ತೆ. ಏನ್ ಚೆನ್ನಾಗಿ ಹಂಗ್ ಮಾಡ್ತೀರ ಆಕ್ಟಿಂಗ್. ಹೋಗ್ಬಿಡ್ರಿ, ಹೇಳ್ತೀನಿ ನೋಡ್ರಿ. ಬೆಕ್ಕಿನ ತರ ಸಾಕಿದ್ದಾರೆ.
ಇವನ್ ಗೆಳೆಯ ಮಾಡುತ್ತೆ ಅವನ ಹತ್ರ. ಹೋಗು 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 ಕುದುರೆ ಗಾಡಿಲಿ ಹೋಗ್ಬೇಕಾರೆ ಸುತ್ತ ಸಿಂಹಗಳು ಸಿಂಹ ಓಡ್ತಾ ಕುದುರೆ ಗಾಡಿಯಲ್ಲಿ ಹೋಗ್ತಾ ಇರ್ತಾನೆ. ಸಿಂಹ ಕುದುರೆ ತಿನ್ನಲ್ವಾ ಅಂತ ಹೌದು ತಾನೆ? ಏನ್ ಸಾಕಿದೆ? ಇವರು ಫಿಲಮ್ ನೋಡಲ್ಲ, ಅದನ್ನ ಡೀಪಾಗಿ ಯೋಚನೆ ಮಾಡೋದು ಹೇಳು. ಶಿವ ಶಿವ ದೇವ್ರೆ, ಅಂದ್ರೆ ಬರೀ ವಿಷ್ಣುವರ್ಧನ್ ನಾವ್ ಅಷ್ಟೇ ಗೊತ್ತಾ ಏನು ಬೇರೆ? ವಿಷ್ಣುವರ್ಧನ್, ಸಾಯಿ ಕುಮಾರ್ ನಾವ್ ಹೇಳು ಒಂದೆರಡು. ಸಾಯಿ ಕುಮಾರ್ ನೆಕ್ಸ್ಟ್ ಲೆವೆಲ್. ಅವಂದೆರಡು ಹೇಳು. ತಡಿ ತಡಿ ತಡಿ, ಯಾವ್ದು ಹೇಳು? ಅವನಿಗೆ ನೆನಪು ಬರಲ್ಲ ಈಗ. ಪೊಲೀಸ್ ಹೊಸಲೇ ದಾಟಿ ಸೀನಲ್ಲಿ ಅವ್ನು ಬಂದು ಹೊಸಲು ಒದಿತಾನೆ. ಪೊಲೀಸ್ ಅವ್ರು ನಿಮ್ ಮನೆ ಹೊಸಲೇ ದಾಟಿ ಬಂತೆ, ಅದಕ್ಕೆ ಹೊಸಲೇ ಬೇಡ, ಲಾಂಗ್ ಹಿಡಿಯೋ ಗ್ರಿಪ್ ಇಲ್ಲ. ರೌಡಿ ಪದದ ಅರ್ಥ ಗೊತ್ತೇನೋ ನಿನಗೆ? ಪೊಲೀಸ್ ಮೇಲೆ ಕೈ ಮಾಡಿಸಿದ್ರ ರೌಡಿ ಬಪ್ಪ ಮಹಾರೌಡಿ ಕಳು. ಸೀನಿಯರ್ ಎಂಪ್ಲಾಯಿ ಜೂನಿಯರ್ ಎಂಪ್ಲಾಯಿ ಮೀಟರ್ ಅಲ್ಲ ಯಪ್ಪ ದೇವ್ರೆ. ಸಾಯಿ ಕುಮಾರ್ ಮೂವೀಸ್ ಎಲ್ಲ ನೋಡಿ. ಎಂಟ್ರೆನ್ಸ್ ಅಲ್ಲೇ ಒಂದ್ ಹೇಳ್ತಾನಲ್ಲ ಅವನು ಬೀಪ್ ಹಾಕತರ ಗರ್ಭದಲ್ಲಿರೋ ಮಗುಗೆ ನನಗೆ ಯಾಕೋ ಡೌಟ್ ಆ ಗರ್ಭದಲ್ಲಿರೋ ಮಗುಗೆ ಶಿವನಪ್ಪ ನನಗೆ ಯಾಕೋ ಡೌಟ್ ಆಗ್ತಾ ಇದೆ. ಇದು ಬಸರು ಬಾಳ್ಕೊಟ್ಟೆ ಕರೆಕ್ಟ್ ಅರ್ಥ ಮಾಡ್ಕೊಂಡ್ರೆ ಅದನ್ನ ಅನ್ನಿಸಲಿ. ಅದು ಹೆಂಗ್ ಅದು ಲಾಜಿಕ್ ಹೆಂಗ್ ಇದು ಅರ್ಥ ಮಾಡ್ಕೊಂಡ್ರೆ ನೋಡು. ಹೆಂಗಳಿಸಿಗೆ ಒಬ್ಬಳು ಮಗಳಿತ್ತು. ಆ ಮಗಳನ್ನ ನನ್ನ ಅಪ್ಪ ಮದುವೆ ಆದ. ಆ ಮಗಳು ನನಗೆ ಈಗ ಅಮ್ಮ ಅಂದ್ರೆ ಸೆಕೆಂಡ್ ಮಗಳು. ನನ್ನ ಹೆಂಡತಿ ನನ್ನ ಅಪ್ಪನಿಗೆ ಸೊಸೆ ಕಮ್ಮತ್ತೆ. ಗ್ಯಾಪಲ್ಲಿ ನಮ್ಮ ಅಪ್ಪನ ಒಂದು ಮಗು ಆಯ್ತು. ಅವನು ನನಗೆ ತಮ್ಮ, ನನ್ನ ಹೆಂಡತಿಯ ಮೊಮ್ಮಗ, ನನಗೆ ನನ್ನ ಮಗಳ ಮಗಳ ಮಗ. ಈಗ ಆಪಲ್ ನನಗೊಂದು ಮಗು. ಅಣ್ಣ ಬಂಡು. ನೆಕ್ಸ್ಟ್ ಈಗ ಆಪಲ್ ಈ ಗ್ಯಾಪಲ್ಲಿ ನನಗೊಂದು ಮಗು ಆಯ್ತು. ಏನೇನ್ ನೆನಪಾಯ್ತಾ? ನನಗೆ ನೆನಪಿಲ್ಲ. ಅರ್ಥ ಆಗದೇ ಇಲ್ಲ. ಅದು ಅರ್ಥನೇ ಆಗಲ್ಲ, ಕರೆಕ್ಟ್ ನೋಡ್ಬೇಕು. ಪಿಂಕಿ ಬಟರ್ ಮೂವಿ ಡ್ಯಾನ್ಸ್ ಮಾಡಕ್ ರೆಡಿ ಆದಾಗ ನಿಂತಾರ 4 ಜನ ಅರ್ಷಿತಾ. ದಾವಣಗೆರೆ ನಿಂತಂಗೆ. ಲಕ 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 ಬನ್ನಿ ಎಲ್ಲ ಏನ್ ಮಾಡ್ತಿದ್ದೀರಾ? ಯಪ್ಪ. ಬರೀ ಹಸು ದಿಗ್ದಲ್ಲ, ಎಲ್ಲರ ದಿಗ್ದಲ್ಲೂ ಲಕ್ಷ್ಮಿ. ಬಾಯ್ ಬಾಯ್ ಗಾಯ್ಸ್, ಬಾಯ್ 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 ಅಪ್ಪಿ. ಖುಷಿ ಆಯ್ತು, ನಮಗೂ ಖುಷಿ ಆಯ್ತು. ಫುಲ್ ಅಲ್ಲ, ಭಾಳನೇ ಆಗೋಯ್ತು, ಹೆವಿ ಆಗೋಯ್ತು. ಥ್ಯಾಂಕ್ಸ್, ನೀವು ಬಂದಿದ್ದು ಖುಷಿ ಆಯ್ತು. ಮತ್ತೆ ಬರ್ತಾ ಇರಿ ಗಾಯ್ಸ್. ಏನು ಏನು ಗಣೇಶ ಹಬ್ಬ, ದೀಪಾವಳಿ ಹಬ್ಬ, ದಸರಾ ಎಲ್ಲ ಹಬ್ಬಕ್ಕೂ ಬರುತ್ತೆ. ಅಯ್ಯೋ ಶಿವ ಶಿವ, ಬ್ಯಾಟ್ ಕೊಡೋಣ ಅಂತ ಬಂದ ನೋಡು. ಅಯ್ಯೋ ತಡಿ, ಏನು ನೋಡೋಣ ನಾನು ಏನು ಮಾಡ್ತಾನೆ. ಸರಿಯಲ್ಲಿ ಹರ್ಷಿತಾ, ಸರಿ. ಅಬ್ಬಬ್ಬಬ್ಬಬ್ಬಬ್ಬ. ಸಾರ್ಥಕ ಬಿಡು. ಬಾಲ್ ಕೊಡೋಣ ಅಂತ ಕೇಳೋದು ನೋಡಲ್ಲಿ. ಬಾಯ್ 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 ಬಾಯ್. ಜಯಂತು ಹೊರಟಿದ್ದಾನೆ ಇವಾಗ. ಅವನಿಗೆ ಮತ್ತು ಮಶ್ರೂಮ್ ಬಿರಿಯಾನಿ ಸ್ವಲ್ಪ ಇಟ್ಟಿದ್ದೀವಿ, ಬೇಕಂತೆ ಅವ್ರ ಫ್ರೆಂಡ್ಸ್ ಹೇಳಿದ್ದಾರೆ. ಸೊ ಹಂಗಾಗಿ ಸ್ವಲ್ಪ ಇದು ಕಟ್ಟಿದ್ದೀವಿ. ಮತ್ತು ಅವ್ರ ಫ್ರೆಂಡ್ಸಿಗೆಲ್ಲ ಟೊಮಟೊ ಗೊಜ್ಜು ನಾವು ಮಾಡೋದು ಇಷ್ಟ ಅಂತ ಯಾವಾಗಲೂ ಹೇಳ್ತಾನೆ ಇರ್ತಾರೆ. ಸೊ ಹಂಗಾಗಿ ಟೊಮಟೊ ಗೊಜ್ಜು ಒಂದು ರೆಡಿ ಮಾಡಿದ್ದೀವಿ. ಮತ್ತು ಒಂದು 10 ಚಪಾತಿ ಇಟ್ಟಿದ್ದೀವಿ ಇವಾಗ ಟ್ರೈನಲ್ಲಿ ತಿನ್ಕೊಳಕ್ಕೆ. ಲಗೇಜ್ ಎಲ್ಲ ಪ್ಯಾಕ್ ಆಗಿದೆ ಗೈಸ್ ಆಲ್ಮೋಸ್ಟ್. ಇದನ್ನ ಒಂದು ಎರಡು ಅಷ್ಟೇ ಗೈಸ್. ಈಗ ಹೊರಡೋದು. ಮತ್ತೆ ಟಿವಿ ನೋಡ್ತಿದ್ದಾರೆ, ನಮ್ಮ ಚಿಕ್ಕಮ್ಮ ಮೊಬೈಲ್ ನೋಡ್ತಿದ್ದಾರೆ, ನಮ್ಮ ಮಾಮ ರೆಡಿ ಆಗ್ತಿದ್ದಾರೆ. ನಮ್ಮಮ್ಮ
ಕಂಟೆಂಟ್ ಕೊಡ್ತಿದ್ದಾರೆ. ಹೋಗೋಣ ಹೇಳಿ ಪಪ್ಪು. ನಾನೀಗ ಲಾಗ್ ಮಾಡ್ತಿದ್ದೀನಿ. ಸಿಗ್ತೇನಾ ತೋರ್ಬೇಕು. ಬಾಳಮ್ಮ ನಿನ್ನ ಮಗನಿಗೆ. ನಾನು ಹತ್ತಲ ಫಸ್ಟು. ನಮ್ಮ ಊರಿನ ರೈಲ್ವೆ ಸ್ಟೇಷನ್. ಎಲ್ಲೋ ದೇವರು ಅಲ್ಲೆಲ್ಲ ಹೋಗಿದ್ದಾರೆ ಅನ್ಸುತ್ತೆ. ಬಾಯ್ ಪಾಪು, ಬಾಯ್ 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 ಬಾಯ್. ಓ ಎಲ್ಲ ಹತ್ತಸಕ್ ಬಂದಾರ ಇವರು. ಏನು ಫ್ಯಾನ್ಸ್ ಗುರು. ಬಾಯ್ 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 ಬಾಯ್. ಪಾಪ. ಬಾಯ್ 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 ಬಾಯ್.